ಮತ್ತೊಂದು ಕಡೆ ಕಲಬುರಗಿಗೂ ಕೂಡ ತಟ್ಟಿದೆ ಸಾರಿಗೆ ಮುಷ್ಕರದ ಬಿಸಿ. ಬಸ್ಗಳು ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನಿಲ್ದಾಣದಲ್ಲೇ ಪ್ರಯಾಣಿಕರು ಕಾತ್ಕೊಂಡು ಕುಳಿತಿದ್ದಾರೆ ಬಸ್ಗಾಗಿ. ಪ್ರಯಾಣಿಕರಿಗಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಕೆಲ ಖಾಸಗಿ ವಾಹನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಕೆಎಸ್ಆರ್ಟಿಸಿ ನಿಲ್ದಾಣದಿಂದಲೇ ಖಾಸಗಿ ಬಸ್ಗಳ ಸಂಚಾರ ಮಾಡಲಾಗ್ತಾ ಇದೆ. ಖಾಸಗಿ ಬಸ್ನವರು ಹೆಚ್ಚು ಹಣವನ್ನ ಕೇಳಿದ್ರೆ ಅನ್ನುವಂತಹ ಆತಂಕಗಳು ಸಹಜವಾಗಿಯೇ ಕಾಡ್ತಾ ಇದೆ ಪ್ರಯಾಣಿಕರಿಗೆ. ಸಹಜವಾಗಿಯೇ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ಗಳು ಡಬಲ್ ಹಣವನ್ನ ಪೀಕುವಂತಹ ಕೆಲಸವನ್ನ ಮಾಡ್ತಾರೆ ಪ್ರಯಾಣಿಕರಲ್ಲಿ. ಈಗ 90 ರೂಪಾಯಿ ಇದ್ರೆ ಅದಕ್ಕೆ 180 ರೂಪಾಯಿ ಅನ್ನೋ ತರ ರೀತಿಯಲ್ಲಿ ಆ ರೀತಿಯಾಗಿ ಹಣವನ್ನ ಪೀಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಹಾಗಾಗಿ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಬಸ್ನ ಮುಷ್ಕರದ ಎಫೆಕ್ಟ್ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಶ್ರೀಕಾಂತ್. ಬನ್ನಿ ನೋಡ್ತಾ ಹೋಗೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು. ಕಲಬುರಗಿಯಲ್ಲೂ ಸಹ ಬಸ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ನೌಕರರು ಇದೀಗ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು ನೀವು ವಿಡಿಯೋದಲ್ಲಿ ಗಮನಿಸಬಹುದು. ಎಲ್ಲ ಬಸ್ಗಳು ಕೂಡ ಸಂಚಾರವನ್ನು ಸ್ಥಗಿತಗೊಳಿಸಿ ಬಸ್ ಸ್ಟ್ಯಾಂಡ್ನಲ್ಲಿಯೇ ನಿಂತಿರುವಂಥದ್ದು. ಇದರಿಂದ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ನಡೆಸ್ತಿದ್ದಾರೆ. ಹೀಗಾಗಿ ಕಲಬುರಗಿ ನಗರ ಸೇರಿದಂತೆ ವಿವಿಧ ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವಂಥ ಜನರು ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ನಿಂತು ಕಾದು ಕುಳಿತು ಬೇಸತ್ತಿದ್ದಾರೆ. ಇದಕ್ಕೆ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡುವಂತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾರಿಗೆ ಇಲಾಖೆ ಕೂಡ ಪರ್ಯಾಯವಾಗಿ ಖಾಸಗಿ ಬಸ್ಗಳನ್ನು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇನ್ನು ಖಾಸಗಿ ಬಸ್ಸನ್ನು ಬಸ್ ನಿಲ್ದಾಣದೊಳಗೆ ಕರೆಸಿ ಪ್ರಯಾಣಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರುವಂಥದ್ದು. ಕಲಬುರಗಿ ನಗರ ಸೇರಿದಂತೆ ಶಾಪುರ್, ಸುರಪುರ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಖಾಸಗಿ ಬಸ್ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆ ಮಾಡಿರ್ಬೋದು. ಅಷ್ಟು ಪರದಾಟವನ್ನು ನಡೆಸಿ ಖಾಸಗಿ ಬಸ್ನ ಮೊರೆ ಹೋಗಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಕೆಲ ಪ್ರಯಾಣಿಕರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಲ್ಲಿಗೆ ಹೋಗ್ಬೇಕು? ನಾವು ಜೋರಿಗೆ ಹೋಗ್ಬೇಕು ಸರ್. ಎಷ್ಟಾಯ್ತು ಕಾಯ್ತಾ ಇದೆ? ನಾವು ಸುಮಾರು 1 ಗಂಟೆ ಆಯ್ತು ಕಾಯ್ತಾ ಇದ್ವಿ. ಏನು ಬಸ್ ಮುಷ್ಕರ ಅಂತೆ, ಬಸ್ ಸಮಸ್ಯೆ ನಮಗೇನು ಗೊತ್ತಿಲ್ಲ ಸರ್. ಬರಂಗೆ ಬಂದಿದ್ವಿ, ಬಸ್ ಮುಷ್ಕರ ಅಂತ ಗೊತ್ತಾಯ್ತು. ನಾವು ಹಾಗೆ ನಿಂತಿದ್ದೀವಿ. ಈಗ ಎಷ್ಟು ಅವರ್ ಕಾಯ್ದಿದ್ರಿ? 1 ಅವರ್ ಕಾಯ್ದಿವಿ ಸರ್. ಏನಂದ್ರೆ ಬಸ್ ಏನು ವ್ಯವಸ್ಥೆ ಏನು ಏನಿಲ್ಲ ಸರ್. ಎಲ್ಲಿಗೆ ಹೋಗ್ಬೇಕಮ್ಮ? ಯಪ್ಪ, ನಾವು ದೇವ್ರಿಗೆ ಹೋಗ್ಬೇಕು. ಎಷ್ಟೊತ್ತಾಯ್ತು ಕಾಯ್ತಾ ಇದ್ರಿ? ಅಯ್ಯೋ, ಭಾಳ 6 ಗಂಟೆಗೆ ಬಂದು ಕುಂತೀವಿ ನೋಡ್ರಿ. ನಾವು ಬೆಳಿಗ್ಗೆ 6 ಗಂಟೆಗೆ. ಏನಂದ್ರು ಬಸ್ ಸ್ಟ್ಯಾಂಡ್ ಮುನ್ನ ಏನು ಬಿಡ್ತವ ಅನ್ನೋದ್ರಾಗಾರ್ರಿ ಅವರು. ಗುಲ್ಬರ್ಗ ಶಾಣಬಸಪ್ಪಗೆ ಬಂದೀವಿ. ರಾತ್ರಿ ಇಲ್ಲೇ ಉಂಡು ಮಕ್ಕಂಡಿವಿ. ಹೋಗ್ಬೇಕಂತ 6 ಗಂಟೆಗೆ ಬಂದು ಕುಂತೀವಿ. ಬಸ್ ಇಲ್ಲ ಏನಿಲ್ಲ. ಈಗ ಪ್ರೈವೇಟ್ ಬಸ್ ಬಿಟ್ರ ಅದಕ್ಕೆ ರೊಕ್ಕ ಏಟ ಅಂತಾರೆ ನಿನ್ನ ನಮಗೆ. ನಾವು ನೋಡಿದ್ರೆ ರೊಕ್ಕ ತಂದಿಲ್ಲ. ಏನು ಮಾಡ್ಬೇಕೀಗ? ಮತ್ತೆ ರೊಕ್ಕ ಇಲ್ಲ ಬಂದೀವಿ. ಮತ್ತೆ ಪಿರಿ ಬಸ್ ಅವಂತ ಅವ್ನು ಮಾಡೋದು ಏನು? ಇನ್ನು ಖಾಸಗಿ ಬಸ್ ಹಣ ದುಬ್ಬರವಾಗುವ ಆತಂಕದಲ್ಲಿ ಪ್ರಯಾಣಿಕರು ಇರುವಂಥದ್ದು. ಖಾಸಗಿ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ, ನೀವು ವಿಡಿಯೋದಲ್ಲಿ ಗಮನಿಸಬಹುದು. ಎಲ್ಲಿಗೆ ಹೋಗ್ಬೇಕು ಸರ್? ಸರ್, ನಾವು ಶಾಪುರಿಂದ ಕೆಂಬಾಯಿ ಹೋಗ್ಬೇಕು ಸರ್. ಶಾಪುರ್ಗೆ ಹೋಗ್ಬೇಕು. ಬಸ್ಗಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟಿದ್ದೀವಿ. ಈಗ ಎಷ್ಟೊತ್ತಾಯ್ತು? ಒಂದು ಬೆಳಗ್ಗೆಯಿಂದಾನೇ ಬಂದಿದ್ದೀವಿ ಸರ್. 5 ಗಂಟೆಯಿಂದ ಕುತ್ಕೊಂಡಿದ್ದೀವಿ. ಸಾರಿಗೆ ಇಲಾಖೆಯವರು ಏನು ವ್ಯವಸ್ಥೆ ಮಾಡಲಿಲ್ಲ? ಏನೂ ಮಾಡ್ತಾ ಇಲ್ಲ ಸರ್. ಏನು ಕೇಳ್ತಾನೂ ಇಲ್ಲ, ಮಾಡ್ತಾನೂ ಇಲ್ಲ. ತೊಂದರೆ ಆಗಿದೆ.